ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಭಾಗ್ಯ ಸಿಗ್ತಾ ಇದೆ. ಜಿಬಿಎಗೆ ಮನೆ ಕಳೆದುಕೊಂಡವರ ಫೈನಲ್ ರಿಪೋರ್ಟ್ ಸಿಗ್ತಾ ಇದೆ. ಜಿಬಿಎ ಕೈ ಸೇರಿದ ಮನೆ ಕಳೆದುಕೊಂಡವರ ಮಾಹಿತಿ ನೋಡಿ. ಒಟ್ಟು 188 ಕುಟುಂಬಗಳನ್ನ ಗುರುತಿಸಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಂದಾಯ ಇಲಾಖೆ, ಉತ್ತರ ಪಾಲಿಕೆ ವರದಿಯನ್ನ ಈಗ ಜಿಬಿಎಗೆ ನೀಡಿದೆ. 167 ಮನೆಗಳ ತೆರವಿನಿಂದಾಗಿ 188 ಕುಟುಂಬಗಳಿಗೆ ಎಫೆಕ್ಟ್ ಆಗಿದೆ. 188 ಕುಟುಂಬಗಳ 1007 ಸದಸ್ಯರು ಅಧಿಕೃತವಾಗಿ ನಿರಾಶ್ರಿತರಾಗಿದ್ದಾರೆ. 188 ಕುಟುಂಬದಲ್ಲಿ 425 ಜನ ವಯಸ್ಕರಿದ್ದಾರೆ, 304 ಮಕ್ಕಳಿದ್ದಾರೆ. ಮುಸ್ಲಿಂನಲ್ಲಿ 156 ಮಂದಿ ಇದ್ದಾರೆ, ಹಿಂದೂ ಅಲ್ಲಿ 31 ಮಂದಿ ಇದ್ದಾರೆ. ಇನ್ನು ಕ್ರಿಶ್ಚಿಯನ್ ಒಂದು ಕುಟುಂಬ ಕೂಡ ಇದೆ ಅನ್ನುವಂತಹ ವರದಿ ಈಗ ಜಿಬಿಎ ಕೈ ಸೇರಿದೆ. ನೀವು ಗಮನಿಸ್ತಾ ಇದ್ದೀರಿ, ಈಗ ಜಿಬಿಎಗೆ ಅಧಿಕೃತವಾಗಿ ನಿರಾಶ್ರಿತರ ಪಟ್ಟಿ ಕೂಡ ಕೈ ಸೇರಿದೆ. ಅದರಲ್ಲಿ ಫಕೀರ್ ಕಾಲೋನಿಯಲ್ಲಿ 40 ಮನೆಗಳನ್ನು ತೆರವು ಮಾಡಲಾಗಿತ್ತು. ಅದರಲ್ಲಿ ಮನೆಗೆ ಮುಖ್ಯಸ್ಥರು ಇಷ್ಟು ಜನ ಇದ್ರು, 50 ಮಂದಿ, ವಯಸ್ಕರು 128 ಮಂದಿ. ಈಗ ನೀವು ನೋಡ್ತಾ ಇರೋದು ನ್ಯೂ ಫಕೀರ್ ಲೇಔಟ್ನ 45 ಮನೆಗಳ ತೆರವಲ್ಲಿ ಯಾರ್ಯಾರು, ಎಷ್ಟೆಷ್ಟು ಕುಟುಂಬಗಳಿತ್ತು, ಎಷ್ಟು ಸದಸ್ಯರಿದ್ರು, ಎಷ್ಟು ವಯಸ್ಕರಿದ್ರು, ಎಷ್ಟು ಮಕ್ಕಳಿದ್ರು, ಯಾವ್ಯಾವ ಧರ್ಮದವರು ಎಷ್ಟೆಷ್ಟಿದ್ರು ಅದನ್ನ ಗಮನಿಸ್ತಾ ಇದ್ದೀರಿ. ವಸೀಂ ಲೇಔಟ್ ಸೇರಿದಲ್ಲಿ 82 ಮನೆಗಳನ್ನು ತೆರವು ಮಾಡಲಾಗಿತ್ತು. ಅಲ್ಲಿ ಮನೆ ಮುಖ್ಯಸ್ಥರು 82 ಮಂದಿ, ಒಟ್ಟು ಕುಟುಂಬ 188, ಕುಟುಂಬದ ಸದಸ್ಯರು 1007, ವಯಸ್ಕರು 425, ಮಕ್ಕಳು 304. ಇದು ಅಧಿಕೃತ ಪಟ್ಟಿ ಜಿಬಿಎಗೆ ಸಿಕ್ಕಿರುವಂಥದ್ದು. ಇದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಮನೆ ಕೊಡುವುದಕ್ಕೆ ಹಲವಾರು ನೀತಿ ನಿಯಮಗಳಿದೆ. ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ್ ರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಆ ಪರಿಶೀಲನಾ ವರದಿ ಬಹುತೇಕ ಅಂತಿಮವಾಗಿದೆ. ಆದರೆ ಗೈಡ್ಲೈನ್ಸ್ ಪ್ರಕಾರವೇ ಮನೆಗಳನ್ನ ಕೊಡುವುದು. ಕೆಲವರು ಇತ್ತೀಚೆಗೆ ಮಣ್ಣು ತುಂಬಿ ಮನೆ ಕಟ್ಕೊಂಡಿದ್ದಾರೆ. ಇವೆಲ್ಲ ನೋಡ್ಕೊಂಡೇ ಸರ್ಕಾರ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಶೀಘ್ರದಲ್ಲೇ ಸರ್ಕಾರದಿಂದ ಮನೆ ಪಡೆದವರ ಹೆಸರು ಘೋಷಣೆ ಆಗತ್ತೆ ಅಂತ ಮಹೇಶ್ವರ ರಾವ್ ಹೇಳಿದ್ದಾರೆ. ಕೋಗಿಲು ಕ್ರಾಸ್ ಇದು ಕ್ವೆಶ್ಚನ್ ಇಸ್ ಆಫ್ ರಿಹ್ಯಾಬಿಲಿಟೇಷನ್ ಆಫ್ ದ ಪರ್ಸನ್ಸು. ಅದಕ್ಕೆ ಡಿ ಸಿ ಅವರು ಮತ್ತು ಎಲ್ಲರೂ ಈಗಾಗಲೇ ಡೀಟೇಲ್ ಆಗಿ ಪರಿಶೀಲನೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಬಹುತೇಕ ಅದು ಬಂದ ತಕ್ಷಣ ಸಂಬಂಧಪಟ್ಟ ಹೌಸಿಂಗ್ ಡಿಪಾರ್ಟ್ಮೆಂಟ್ ಜೊತೆಗೆ ಸಂಪರ್ಕ ಮಾಡಿಬಿಟ್ಟು ಅದು ಯಾವ ರೀತಿಯಿಂದ ಕೊಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ತೀರ್ಮಾನ ಆಗ್ತದೆ ಸರ್ಕಾರ ಮಾಡ್ತಾರೆ. GBA-ನಲ್ಲಿ ದರ್ ಈಸ್ ಅ ಪ್ರೊವಿಷನ್ ಫಾರ್ ಹೌಸಿಂಗ್ ಟು ಬಿ ಪ್ರೊವೈಡೆಡ್. ಅದರ ಏನು ಗೈಡ್ಲೈನ್ಸ್ ಇದೆ ಅದು ಆಧಾರದ ಮೇಲೇ ಅವಕಾಶ ಕೊಡ್ತೀವಿ ನಾವು. ಬೇಗನೆ ಬರುತ್ತದೆ ಅಂತ ಹೇಳಿ ನಮ್ಮ ಭಾವನೆ ಇದೆ. ಸರ್, ನೀವು ಕಂದಾಯ ಇಲಾಖೆ ಕಡೆಯಿಂದ ಅಥವಾ ಅಲ್ಲಿ ತಹಸೀಲ್ದಾರ್ ಕಡೆಯಿಂದ ನಿಮ್ಗಿನ್ನ ಮಾಹಿತಿ ಬಂದಿಲ್ಲ ಸರ್? ನಾಟ್ ಇಟ್ ಇಸ್ ಬೀಂಗ್ ಫೈನಲೈಸ್ಡ್. ಅದು ಆಗ್ಬೋದು, ಬೇಗನೆ ಆಗ್ಬೋದು. ಅಲ್ಲ ಸರ್, ಯಾರ್ಯಾರು ಸಿಗುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರ ಮಟ್ಟದಲ್ಲಿ ಘೋಷಣೆ ಆಗೋದಿದ್ರು ಕೂಡ ಅಂಕಿಅಂಶ ಎಷ್ಟು ಮನೆಗಳು ಡೆಮಾಲಿಷ್ ಆಯಿತು, ಅದರಲ್ಲಿ ಎಷ್ಟು ಕುಟುಂಬಗಳು ವಾಸ ಇತ್ತು ಅನ್ನೋ ಒಂದು ಮಾಹಿತಿ ಆದರೂ ಈಗ ಬಂದಿರಬೇಕಾಗುತ್ತಲ್ಲ ಸರ್? ಇಲ್ಲ, ದ ಒರಿಜಿನಲ್ ಇನ್ಫಾರ್ಮೇಷನ್ ಈಸ್ ದ್ಯಾಟ್ ಅರೌಂಡ್ 167 ಬಿಲ್ಡಿಂಗ್ಸ್ ವರ್ ದೇರ್ ವಿಚ್ ವರ್ ಅನ್ಆಥರೈಸ್ ಅಂತ ಹೇಳಿಬಿಟ್ಟು ನಮ್ಮ ಮಾಹಿತಿ ಇದೆ. ಸೊ ಅದರಲ್ಲಿ ಎಷ್ಟು ಕುಟುಂಬಗಳು ಬರ್ತದೆ, ಬಿಕಾಸ್ ಕೆಲವು ಜಾಗದಲ್ಲಿ 1-2 ಮಾಹಿತಿ ಮನೆಗಳಿರ್ಬೋದು ಮತ್ತು 2-3 ಕುಟುಂಬಗಳಿರ್ಬೋದು. ಅದೆಲ್ಲ ನೋಡಲಿಕ್ಕೆ ಅದು ಪರಿಶೀಲನೆ ಮಾಡ್ತೇವೆ. ಅದರಲ್ಲಿ ಎಷ್ಟು ಜನರು ಎಲಿಜಿಬಲ್, ಬಿಕಾಸ್ ಸಮ್ ಪೀಪಲ್ ಹ್ಯಾವ್ ಯಾವ ಡೇಟಿಗೆ ಇದು ಎನ್ಕ್ರೋಚ್ಮೆಂಟ್. ಈಗ ಕೆಲವು ಜನರು ರೀಸೆಂಟಾಗಿ ಪಾಂಡ್ ಫಿಲಪ್ ಮಾಡಿಬಿಟ್ಟು ಅದರ ಮೇಲೆ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದು ಗಮನಕ್ಕೆ ಬರ್ತಾ ಇದೆ. ಸೊ ಅದೆಲ್ಲ ನೋಡಿಕೊಂಡೇ ತೀರ್ಮಾನ ಆಗ್ತದೆ. ಸೊ ಅದು ಒನ್ಸ್ ರಿಪೋರ್ಟ್ ಬಂದ ತಕ್ಷಣ ಸರ್ಕಾರಕ್ಕೆ ಚರ್ಚೆ ಮಾಡಿಬಿಟ್ಟು ಸರ್ಕಾರ ಅನೌನ್ಸ್ ಮಾಡ್ತಾರೆ. ಅವರು ನಾನು BBMPನಲ್ಲಿ ಇರುವಾಗ ಅವರು ಒಂದ್ಸರಿ ರೆಫರೆನ್ಸ್ ಕೊಟ್ಟಿದ್ದರು. ಐ ಥಿಂಕ್ ಅಟ್ಲೀಸ್ಟ್ 2 ಕಾರ್ಪೊರೇಷನಿಂದ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಇದು ಒಂದು ರೌಂಡ್ ಸರ್ಕಾರ ಹೇಳಿದ ಪ್ರಕಾರ ಆಶ್ರಯ ಸಮಿತಿಯಿಂದ ಒಂದು ರೌಂಡ್ ವೆರಿಫಿಕೇಷನ್ ಮಾಡಿ ರೆಕಮೆಂಡೇಷನ್ ಮಾಡಿ ಕೊಡೋದು ಉತ್ತಮ ಅಂತ ಹೇಳಿ ಸರ್ಕಾರದಿಂದ ನಿರ್ದೇಶನ ಬಂದಿತ್ತು. ಸೊ ಐ ಥಿಂಕ್ ಒಂದು ಬೇಗನೆ ಆಗಿಬಿಡುತ್ತೆ. ಬಿಕಾಸ್ ಫೈನಲಿ ಲಿಸ್ಟ್ ಬಂದರೂ ಸಹ ಆಶ್ರಯ ಸಮಿತಿ ಮುಖಾಂತರನೇ ಆಗಬೇಕು ಅಂತ ಹೇಳಿ ಒಂದು ಸರ್ಕಾರ ನಿರ್ದೇಶನ ಇತ್ತು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH